ಹಾಯ್ ಎಲ್ಲರಿಗೂ ಮತ್ತೊಮ್ಮೆ ಮರಳಿ ಮಣ್ಣಿಗೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಮ್ಮ ತೋಟದಲ್ಲಿ ಕಾಫಿ ಗಿಡಗಳು ಹೇಗೆ ಬೆಳೆದಿದ್ದಾವೆ ಅನ್ನೋದನ್ನ ತೋರಿಸೋದೇ ಈ ವಿಡಿಯೋದ ಒಂದು ಉದ್ದೇಶ ಆಗಿತ್ತು. ಇದು ನೋಡ್ತಿರ್ಬೋದು, ಇದು ಕಾಫಿ ಗಿಡ. ಸೊ ನಾನು ಫಾಲೋ ಮಾಡ್ತಿರೋದು ಸುಭಾಷ್ ಪಾಳೇಕರ್ ಅವರ 36x36 ತೆಂಗಿನ ಮಾದರಿ ಅಂತ ಇದೊಂದು ಮಾಡೆಲ್. ಓಕೆನಾ, ಅದ್ರ ಬಗ್ಗೆ ನಾನು ಹಲವಾರು ವೀಡಿಯೋ ಮಾಡಿದ್ದೀನಿ, ನೋಡ್ಬೋದು ನೀವು ನಮ್ಮ ಚಾನಲಲ್ಲಿದ್ದಾವೆ. ಆ ಮಾಡೆಲಲ್ಲಿ ಈ ಕಾಫಿ ಗಿಡನೂ ಒಂದು ಪಾರ್ಟ್, ಇದೊಂದು ಭಾಗ. ಓಕೆನಾ, ಕಾಫಿ ಗಿಡ ಎಲ್ಲಿ ಬರುತ್ತೆ ಅಂದರೆ ಪ್ರತಿ ಅಡಿಕೆ ಸಾಲು ಏನು ಬರುತ್ತಲ್ಲ, 2 ಅಡಿಕೆ ಗಿಡಗಳ ನಡುವೆ ಪ್ರತಿ ಲೈನಲ್ಲೂ ಸಹಿತ ಕಾಫಿ ಗಿಡ ಬರುತ್ತೆ. ಓಕೆನಾ, ನಿಮಗೆ ತೋರಿಸ್ತೀನಿ ನೋಡಿ ಹಿಂಗೆ ಬೆಳೆದಿದೆ ಅಂತ ಹೇಳ್ಬಿಟ್ಟು. ಇದು ಯಾವುದಪ್ಪ ಕಾಫಿ ತಳಿ ಅಂತಂತಂದರೆ ರೋಬೋಸ್ಟಾ C/R ಅಂತ ಇದ್ರ ವೆರೈಟಿ ಹೆಸರು, ಇದ್ರ ತಳಿ ಹೆಸರು ರೋಬೋಸ್ಟಾ C/R ಅಂತ. ಓಕೆನಾ, ಏನಕ್ಕಪ್ಪ ಇಂತ ಹಾಕಿದ್ದೀನಿ ಅಂದರೆ ಇದು ಕಾಡು ಜಾತಿಯ ಕಾಫಿ ತಳಿ ಇದು. ಓಕೆನಾ, ಇದಕ್ಕೆ ಯಾವುದೇ ರೀತಿಯ ರೋಗ ಬರೋಲ್ಲ. ಇದಕ್ಕೆ ರೋಗ ತಡ್ಕೊಂಡು ಬೆಳೆಯೋಂಥ ಒಂದು ಕೆಪಾಸಿಟಿ ಇರುವಂಥ ಗಿಡ. ಆಮೇಲೆ ಇದಕ್ಕೆ ಏನಂದರೆ 0 ಮೇಂಟೆನೆನ್ಸ್. ಇದಕ್ಕೆ ನಾವು ಏನೂ ಮಾಡಬೇಕಾಗಿಲ್ಲ. ಓಕೆನಾ, ಜಸ್ಟ್ ತಂದು ನೆಟ್ಟು ಸಾಧ್ಯವಾದರೆ ವರ್ಷಕ್ಕೊಮ್ಮೆ ಗೊಬ್ಬರ ಹಾಕಿದ್ರೆ ಓಕೆ, ಗೊಬ್ಬರ ಹಾಕ್ಲಿಳಿದ್ರು ಇದೇನು ಗಿಡ ಸಾಯಲ್ಲ, ಗಿಡ ಬರುತ್ತೆ. ನೋಡ್ರಿ, ನಾವೇನು ಅಂತ ಅಷ್ಟೇನು ನಾವು ಕೇರ್ ಮಾಡಿಲ್ಲ, ಏನೂ ಮಾಡಿಲ್ಲ. ಇದು ಲಾಸ್ಟ್ ಸೆಪ್ಟೆಂಬರ್ ತಿಂಗಳಲ್ಲಿ ಹಚ್ಚಿರುವಂಥ ಗಿಡ. ಸೊ ಸುಮಾರು 7 ರಿಂದ 8 ತಿಂಗಳು ಆಗಿರ್ಬೋದು. ಸೊ ಆವಾಗ ಹಚ್ಚಿರೋ ಗಿಡ ಈ ರೀತಿ ಬಂದಿದೆ. ಇದು ನೋಡ್ತಿರ್ಬೋದು, ನಾವು ಏನು ಕೇರೇ ಮಾಡಿಲ್ಲ ಇದಕ್ಕೆ. ನೋಡ್ರಿ ಯಾವ ಥರ ಬಂದಿದೆ ಅಂತ ಹೇಳ್ಬಿಟ್ಟು. ಸೊ ನಮಗೊಂಥರ ಕಾಫಿ ಗಿಡ ನೋಡೋಕ್ಕೆ ಒಂಥರ ಖುಷಿ ಆಗುತ್ತೆ. ಸೊ ಇದು ರೋಬೋಸ್ಟಾ C/R ವೆರೈಟಿ. ನಾನು ಎಲ್ಲಿ ತಂದಿದ್ದಪ್ಪ ಅಂತಂದರೆ ನಮ್ಮ ಊರು ಹಾವೇರಿ ಜಿಲ್ಲೆ ರಟ್ಟಿಹಳ್ಳಿ ತಾಲೂಕು ಕಡೂರು ಗ್ರಾಮ ಅಂತ ಹೇಳಿ. ಸೊ ನಮಗೆ ಇಲ್ಲಿಂದ ಯಾವ್ದು ಹತ್ತಿರ ಆಗುತ್ತೆ ಅಂತಂದರೆ ಶಿವಮೊಗ್ಗ, ದಾವಣಗೆರೆ ಎಲ್ಲ ಡಿಸ್ಟಿಕ್ ಹತ್ತಿರ ಆಗುತ್ತೆ. ನಾನು ಶಿವಮೊಗ್ಗದಲ್ಲಿ ಕಲ್ಪತರು ಅನ್ನೋ ಒಂದು ನರ್ಸರಿನಲ್ಲಿ ನಾನು ಈ ಒಂದು ಗಿಡಕ್ಕೆ 15 ರಿಂದ 16 ರೂಪಾಯಿ ಕೊಟ್ಟುಬಿಟ್ಟು ತೊಗೊಂಬಂದಿದ್ದೆ. ತೊಗೊಂಬಂದ್ಬಿಟ್ಟು 7 ರಿಂದ 8 ತಿಂಗಳಿಂದ ನೆಟ್ಟಿರೋ ಗಿಡಗಳು ಈ ರೀತಿ ಹುಲಸಾಗಿ ಬೆಳೀತಾ ಇದೆ. ನೋಡ್ತಿರ್ಬೋದು. ಇದಕ್ಕೆ ಈಗ ಬೆಳೀತಾ ಇರೋದಕ್ಕೆ ಹಲವಾರು ರೀಸನ್ಗಳಿದ್ದಾವೆ. ನಾವು ಮಾಡ್ತಾ ಇರೋ ಪದ್ಧತಿ ಆಗಿರ್ಬೋದು, ಯಾವುದೇ ರೀತಿಯ ಕೆಮಿಕಲ್ನ ನಾವು ಹಾಕೋಕ್ಕೆ ಹೋಗಿಲ್ಲ, ಯಾವ ಸರ್ಕಾರಿ ಗೊಬ್ಬರನೂ ಸಹಿತ ನಾವು ಹಾಕೋಕ್ಕೆ ಹೋಗಿಲ್ಲ. ಜಸ್ಟ್ ಪ್ರತಿ ತಿಂಗಳು ಜೀವಾಮೃತನ ಮಾಡಿ ಕೊಡ್ತಾಯಿದ್ದೀವಿ. ಅದಲ್ದೇ ವರ್ಷಕ್ಕೊಮ್ಮೆ ನಾನು ಕೊಟ್ಟಿಗೆ ಗೊಬ್ಬರ ಏನು ಬರುತ್ತಲ್ಲ ಅದನ್ನು ಸ್ವಲ್ಪ ಒಂದು ಗಿಡಕ್ಕೆ 1 kg ಹಾಕ್ಸಿರ್ತೀನಿ. ಸೊ ಈ ಸರಿನೂ ಹಾಕ್ಸಿದ್ದೀನಿ. ಸೊ ಆ ರೀತಿ ಬಂದಿರುವಂಥ ಗಿಡಗಳಿವು. ಸೊ ಅದಲ್ದೇ ನಾವು ಪ್ರತಿ ತಿಂಗಳು ಇದಕ್ಕೆ ಸ್ಪ್ರೇ ಮಾಡ್ತೀವಿ. ಸ್ಪ್ರೇ ಅಂತಂದರೆ ನಮ್ಮದೇ ಆದಂತಹ ಸ್ಪ್ರೇನ ನಾವು ಔಷಧಿನ ರೆಡಿ ಮಾಡ್ಕೊಂಡಿದ್ದೀವಿ. ಅಂದರೆ ಫಿಶ್ ಅಮೈನೋ ಆ್ಯಸಿಡ್ ಆಗಿರ್ಬೋದು, ಆಮೇಲೆ ಬನಾನಾ ಅಂತಂದರೆ ಬಾಳೆಯ ಸ್ಟೆಮ್ಮು ಅಥವಾ ಬಾಳೆಯ ಕಾಂಡ ಮತ್ತು ಹೂಗಳಿಂದ ತಯಾರು ಮಾಡ್ಕೊಂಡಿರುವಂತಹ ಬಾಳೆಯ ರಸಾಯನ ಅಂತ ಕರೀತಾರೆ. ಅದರಲ್ಲಿ ಯಥೇಚ್ಛವಾಗಿ ನಮಗೆ ಪೊಟ್ಯಾಶ್ ಸಿಗೋದ್ರಿಂದ ಅದು ಪೊಟ್ಯಾಶು, ಅದೊಂದು ರಸಾಯನ, ಮತ್ತು ನಾವು ಮಾಡ್ಕೊಂಡಿರುವಂಥ ಜೀವಾಮೃತ. ಓಕೆನಾ, ಇವನ್ನೆಲ್ಲವನ್ನು 3 ಮಿಕ್ಸ್ ಮಾಡ್ಕೊಂಡು ನಾವು ಪ್ರತಿ ತಿಂಗಳು ಅಥವಾ 2 ತಿಂಗಳಿಗೊಮ್ಮೆ ಆದರೂ ಒಂದು ಸರಿ ನಾವು ಸ್ಪ್ರೇ ಕೊಟ್ಟಿರ್ತೀವಿ. ಸೊ ಈ ರೀತಿ ಬಂದಿದೆ ಇದು ಎಲ್ಲಿ ಬರುತ್ತೆ ಅಂದರೆ ಪ್ರತಿ ಅಡಿಕೆ ಸಾಲುಗಳ ಲೈನಲ್ಲೂ ಸಹಿತ ನಾವು ಇದನ್ನು ಹಾಕೋಬೇಕಾಗತ್ತೆ. ಓಕೆನಾ, ಇಲ್ಲಿ ಇದೆ ಅಡಿಕೆ ಸಾಲು ಅಂದರೆ ಆಚೆ ಕಡೆ ಸಾಲಲ್ಲೂ ಸಹಿತ ಇದೇ ಕಾಫಿ ಗಿಡಗಳು ಬರುತ್ತೆ. ಓಕೆನಾ, ಈ ಸಾಲಲ್ಲೂ ಸಹಿತ ಕಾಫಿ ಗಿಡ ಬರುತ್ತೆ. ಇದನ್ನು ಸರಿ ಹಾಕಿರೋದು ನಾನು. ಓಕೆನಾ, ನಾನೇನು ಮಾಡಿದ್ದೆ ಅಂದರೆ ಆ ಕಡೆ ಸಾಲಲ್ಲಿ ಕೋಕೋ ಮಾಡಿದ್ದೆ. ಇಲ್ಲಿ ನೋಡ್ತಿರ್ಬೋದು ಕೋಕೋ ಗಿಡ ಹೆಂಗಿದೆ ಅಂತ ಹೇಳ್ಬಿಟ್ಟು. ಒಂದು ಸಾಲಲ್ಲಿ ಕೋಕೋ, ಒಂದು ಸಾಲಲ್ಲಿ ನಾನು ಕಾಫಿ ಗಿಡ ಮಾಡಿದ್ದೆ. ಬಟ್ ಕೋಕೋಗೆ ಸ್ವಲ್ಪ ಕೇರ್ ಮೇಂಟೆನೆನ್ಸ್ ಒಂದು ಸ್ವಲ್ಪ ಜಾಸ್ತಿ. ಇದಕ್ಕೆ ಶೇಡ್ ಇಲ್ದಂಗೆ ಕೋಕೋ ಗಿಡ ನೆಟ್ಟು ಬೆಳೆದೇ ಇಲ್ಲ. ಶೇಡ್ ಬೇಕೇ ಬೇಕು ಇದಕ್ಕೆ. ನಾನು ಶೇಡ್ ಇರಲಿಲ್ಲ, ಅಂದು ಬಾಳೆ ಹಾಸಿದಾಗ ಕೋಕೋ ಗಿಡಕ್ಕೆ ಯಾವುದೇ ಶೇಡ್ ಇರಲಿಲ್ಲ. ಸೊ ಬಾಳೆ ಬರುತ್ತಲ್ಲ, ಅದ್ರ ಶೇಡ್ ಸಿಗುತ್ತಲ್ಲ ಅನ್ನೋ ಒಂದು ಕಾನ್ಸೆಪ್ಟ್ ಮೇಲೆ ನಾನು ಕೋಕೋ ತಂದು ಮಾಡಿದ್ದೆ. ನಾನು ಒಂದು ಸಾಲಲ್ಲಿ ಕೋಕೋ, ಒಂದು ಸಾಲಲ್ಲಿ ಕಾಫಿ ಮಾಡಿದ್ದೆ. ಬಟ್ ಯಾವಾಗ ಬಾಳೆ ನಮ್ಮದ್ರಲ್ಲಿ ಫೇಲ್ಯೂರ್ ಆಯಿತು, ಎದಳಲಿಲ್ಲ, ಅದಕ್ಕೆ ಬಾಳೆ ನೆರಳು ನಮ್ಗೆ ಕೋಕೋಗೆ ಸಿಗಲಿಲ್ಲ. ಅದಕ್ಕೋಸ್ಕರ ಇದೇನಾಗ್ಬಿಡ್ತು, ಕೋಕೋ ನಮಗೆ ಫೇಲ್ಯೂರ್ ಆಗ್ಬಿಡ್ತು. ನಾನು ತಂದು ಹಚ್ಚಿರೋ 350 ಗಿಡದಲ್ಲಿ ಒಂದು 50 ಗಿಡ ಬಿಟ್ಟು ಮಿಕ್ಕಿದ್ದೆಲ್ಲ ಸತ್ತೋಗ್ಬಿಟ್ಟು. ಬಿಸಿಲಿನ ಇದಕ್ಕೆ ತಡ್ಕೊಳಕ್ಕಾಗಲಿಲ್ಲ. ಯಾಕಂದರೆ ನಮ್ಮ ಊರಲ್ಲಿ ಟೆಂಪ್ರೇಚರ್ 36 ರಿಂದ 37 ಡಿಗ್ರಿ ಸೆಲ್ಸಿಯಸ್ವರೆಗೂ ಇರುತ್ತೆ. ಆ ಟೆಂಪ್ರೇಚರ್ಗೆ ಇವು ತಡ್ಕೊಳಕ್ಕಾಗಲಿಲ್ಲ. ಅದಕ್ಕೋಸ್ಕರ ಸತ್ತೋಗ್ಬಿಟ್ಟು ನಾನು ಅದಕ್ಕೆ ಏನು ಮಾಡಿಬಿಟ್ಟೆ, ಎಲ್ಲೆಲ್ಲಿ ಕೋಕೋ ಗಿಡ ಇದ್ವಲ್ಲ, ಈ ಸರಿ ಕೋಕೋ ಇರೋ ಜಾಗಕ್ಕೆಲ್ಲ ರಿಪ್ಲೇಸ್ಮೆಂಟ್ ಆಗಿ ಕಾಫಿ ಗಿಡನ ನೆನೆಸ್ಬಿಟ್ಟಿದ್ದೀನಿ. ಇದು ನೋಡ್ತಿರ್ಬೋದು, ಈ ಸರಿ ತಂದು ನೆಟ್ಸಿರುವಂಥ ಕಾಫಿ ಗಿಡ ಅದೇ ಸೇಮ್ ವೆರೈಟಿ ರೋಬೋಸ್ಟಾ C/R. ಪ್ರತಿ ಕೋಕೋ ಲೈನಲ್ಲಿ ಎಲ್ಲೆಲ್ಲಿ ಕೋಕೋ ಹೋಗಿದ್ವೋ ಅಲ್ಲೆಲ್ಲ ನಾನು ಇದೇ ವೆರೈಟಿ, ಏನು ಕಾಫಿ ಆ ಕಡೆ ತೋರಿಸಿದ್ನಲ್ಲ ಅದೇ ಕಾಫಿನ ತಂದು ಈ ಕಡೆ ಹಾಕೊಂಡ್ಬಿಟ್ಟಿದ್ದೀನಿ. ಕಾಫಿನ ಹೇಗೆ ಬಳಸಬೇಕು ಅನ್ನೋರಿಗೆ ಒಬ್ಬೊಬ್ಬರು ಒಂದೊಂದು ವಿಧಾನ ಫಾಲೋ ಮಾಡ್ತಾರೆ. ಬಟ್ ನಾನೇನು ಹೇಳ್ತೀನಿ ಅಂದರೆ ಆದಷ್ಟು ನ್ಯಾಚುರಲ್ಲಾಗೆ ಬೆಳೆಸ್ರಿ. ವರ್ಷಕ್ಕೊಮ್ಮೆ ನೀವು ಸಪ್ಲಿಮೆಂಟ್ರಿ ಆಗಿ ನೀವು ಕೊಟ್ಟಿಗೆ ಗೊಬ್ಬರನೋ ಇಲ್ಲ ಕುರಿ ಗೊಬ್ಬರನೋ ಇಲ್ಲ ಕೋಳಿ ಗೊಬ್ಬರನೋ ಸ್ವಲ್ಪ ಪ್ರಮಾಣದಲ್ಲಿ ಕೊಟ್ಬಿಟ್ಟು ಬೆಳೆಸ್ಬೋದು. ಅದು ಬಿಟ್ಬಿಟ್ರೆ ನೀವು ಎಕ್ಸ್ಟ್ರಾರ್ಡಿನರಿಯಾಗಿ ಇದು ಮಾಡೋದು ಅವಶ್ಯಕತೆ ಇಲ್ಲ. ಇದಕ್ಕೆ ಏನಕ್ಕೆ ರೋಬೋಸ್ಟಾ C/R
ಚೂಸ್ ಮಾಡಬೇಕು ಅಂತ ನಾನು ಹೇಳೋದು ಅಂದರೆ ಇದರಲ್ಲಿ 2 ವೆರೈಟಿ ಬರುತ್ತೆ ಕಾಫಿನಲ್ಲಿ. ಒಂದು ರೋಬಸ್ಟಾ C/6, ಇದು ರೋಬಸ್ಟಾ C/6 ವೆರೈಟಿ. ಇನ್ನೊಂದು ಬಂದ್ಬಿಟ್ಟು ಅರೇಬಿಕಾ ಚಂದ್ರಗಿರಿ ಅಂತ ಬರುತ್ತೆ ಇನ್ನೊಂದು ತಳಿ. ಓಕೆನಾ. ಅರೇಬಿಕಾ ಚಂದ್ರಗಿರಿ ಏನಕ್ಕಪ್ಪ ಅದು ಫೇಮಸ್ ಅಂದರೆ, ಇವೆರಡು ತಳಿಗಳಲ್ಲಿ ಹೆಚ್ಚು ರೇಟ್ ಸಿಗೋದು ಯಾವುದಕ್ಕಂದರೆ ಅರೇಬಿಕಾ ಚಂದ್ರಗಿರಿ ತಳಿ, ಇದು ರೋಬಸ್ಟಾ. ಬಟ್ ಅರೇಬಿಕಾ ಚಂದ್ರಗಿರಿಗೆ ಏನಾಗ್ಬಿಡುತ್ತೆ ಅಂದರೆ ಅದಕ್ಕೆ ಸ್ವಲ್ಪ ಮೇಂಟೆನೆನ್ಸ್ ಇದೆ. ಅದಕ್ಕೊಂದ್ಸರಿ ಸ್ವಲ್ಪ ಅದಕ್ಕೆ ಹುಳಗಳ ಅಟ್ಯಾಕು ಮತ್ತು ಮೇಲ್ಗಡೆ ಅದು ಗಿಡಕ್ಕೆ ಏನೋ ಒಂದು ಸ್ವಲ್ಪ ರೋಗ ಬರುತ್ತೆ ಅಂತ ಕೇಳ್ಪಟ್ಟಿದ್ದೀನಿ. ಆ ರೋಗ ಬರುತ್ತಲ್ಲ, ಅದನ್ನು ಮೇಂಟೈನ್ ಮಾಡಬೇಕಲ್ಲ ಅಂತ ಹೇಳ್ಬಿಟ್ಟು ನಾವು ಅದನ್ನು ಚೂಸ್ ಮಾಡೋಕ್ಕೆ ಹೋಗಲಿಲ್ಲ. ಬಟ್ ರೇಟು ಯಾವುದು ಚೆನ್ನಾಗಿ ಬರುತ್ತೆ, ಗಿಡಕ್ಕೆ ಯಾವ ಕಾಫಿ ಬೀಜಕ್ಕೆ ಜಾಸ್ತಿ ರೇಟ್ ಸಿಗುತ್ತೆ ಅಂದರೆ ಅದು ಅರೇಬಿಕಾ ಚಂದ್ರಗಿರಿ ವೆರೈಟಿ. ನೀವು ದುಡ್ಡಿನ ಮಖ ನೋಡೋರು, ಹೌದಪ್ಪ ನಮಗೆ ಗಿಡ ನಾವು ಬೆಳೆಸೋದು ಹೆಂಗೋ ಬೆಳೆಸ್ಕೊತೀವಿ, ನಾವು ಒಟ್ಟು ಒಳ್ಳೆಯ ರೇಟ್ ಸಿಗೋಂಥ ತಳಿ ಯಾವುದಪ್ಪ ಅಂದರೆ ಅಂಥವ್ರು ಮೇಂಟೈನ್ ಮಾಡ್ಕೊತೀರಿ, ನಮ್ಮ ಕಡೆ ಜನ ಅದಾರಪ್ಪ ನಾವು ಮಾಡ್ಕೊತಾನೆ ಅಂದವರು. ಸೊ ನೀವು ಅರೇಬಿಕಾ ಚಂದ್ರಗಿರಿ ತಳಿಗೆ ಹೋಗ್ಬೋದು. ಅದಕ್ಕೆ ಹೋಗೋದ್ರಿಂದ ಲಾಭ ಏನಂತಂದರೆ ರೇಟ್ ಜಾಸ್ತಿ ಸಿಗುತ್ತೆ. ಅದು ಹೆಂಗಪ್ಪ ಅಂದರೆ ಅರೇಬಿಕಾ ಚಂದ್ರಗಿರಿ 1 ಕ್ವಿಂಟಾಲಿಗೆ 37,000ರಿಂದ 39,000 ತನಕ ರೇಟ್ ಇದೆ 1 ಕ್ವಿಂಟಾಲ್ಗೆ ಅರೇಬಿಕಾ ಚಂದ್ರಗಿರಿ. ಬಟ್ ರೋಬಸ್ಟಾ 32,000ರಿಂದ 34,000 1 ಕ್ವಿಂಟಾಲ್ಗೆ ರೇಟ್ ಇದೆ. ಓಕೆನಾ. ಆ ರೀತಿ ಇರೋದು ರೇಟ್ ಸ್ವಲ್ಪ ಡಿಫ್ರೆನ್ಸ್ ಇದೆ. ಬಟ್ ಇದೈತಲ್ಲ, ಇದು ಪಕ್ಕಾ ಜೀರೋ ಮೇಂಟೆನೆನ್ಸ್. ಇದು ಏನೇನು ಇದಕ್ಕೇನು ₹1 ನೀವು ಖರ್ಚು ಮಾಡೋ ಅವಶ್ಯಕತೆನೇ ಇಲ್ಲ. ಇದು ಆರಾಮಾಗಿ ಬರುತ್ತೆ ಇದು. ಯಾಕಂದರೆ ಇದು ಕಾಡು ಪ್ಯೂರ್ ಪಕ್ಕ ಕಾಡು ಜಾತಿ, ಇದು ರೋಬಸ್ಟಾ C/6 ತಳಿ ಇದು. ಆಮೇಲೆ ಇದನ್ನು ಇದಕ್ಕೆ ಇರೋ ಒಂದು ಸಣ್ಣ ಮೇಂಟೆನೆನ್ಸ್ ಏನಂದರೆ, ಈಗಲ್ಲ, ಸ್ವಲ್ಪ ಗಿಡ ದೊಡ್ಡದಾದಮೇಲೆ ಇದು ಅರೇಬಿಕಾ ಚಂದ್ರಗಿರಿ ವೆರೈಟಿ ಕಂಪೇರ್ ಮಾಡ್ಕೊಂಡ್ರೆ ಇದು ಸ್ವಲ್ಪ ಜಾಸ್ತಿ ಹೈಟ್ ಬೆಳೀತೈತೆ. ಹೈಟು ಸ್ವಲ್ಪ ಎಲೆಗಳು ಜಾಸ್ತಿ ಇದಕ್ಕೆ, ಅಂದರೆ ರೆಂಬೆ ಕೊಂಬೆಗಳು ಸ್ವಲ್ಪ ಜಾಸ್ತಿ ಬರುತ್ತೆ ಇದಕ್ಕೆ. ಆದರೆ ಅರೇಬಿಕಾ ಚಂದ್ರಗಿರಿಗೆ ರೆಂಬೆ ಕೊಂಬೆಗಳು ಜಾಸ್ತಿ ಬಂದ್ರೂ ಸಹಿತ ಅದಕ್ಕೆ ಎಲೆಗಳು ಕಡಿಮೆ ಇರ್ತವೆ. ಆದರೆ ಹೈಟ್ ಬೆಳೆಯಲ್ಲ ಅದು. ಭಾಳ ಅಂತಂದರೆ 4 ಫೂಟು ಅಷ್ಟು ಹೈಟ್ ಬೆಳಿಬೋದು. ಬಟ್ ಇದೇನದು 7ರಿಂದ 8 ಫೂಟ್ ಸುಮ್ಮನೆ ಬಿಟ್ಟರಂಗೆ ಹೋಗ್ತಿರುತ್ತೆ. 7ರಿಂದ 8 ಫೂಟ್ ಹೈಟ್ ಬರುತ್ತೆ. ಆಮೇಲೆ ಸಿಕ್ಕಾಪಟ್ಟೆ ರೆಂಬೆ ಕೊಂಬೆ ಜಾಸ್ತಿ ಇದಕ್ಕೆ. ಅದಕ್ಕೋಸ್ಕರ ಇದೊಂದು ಸ್ವಲ್ಪ ವರ್ಷಕ್ಕೊಂದ್ಸರಿ ನಾವು ನೀಟಾಗಿ ಪ್ರೂನಿಂಗ್ ಅಂತಂದರೆ ಗಿಡಗಳ ಕತ್ತರಿಸೋಕ್ಕೆ, ಸವರುವಿಕೆ ಅಂತ ಏನು ಕರೀತಾರಲ್ಲ, ಅಕ್ಕಪಕ್ಕ ಬಂದಿರೋ ಬ್ರಾಂಚ್ಗಳನ್ನು ಅದನ್ನು ನಾವು ಸವರಿಕೆ ಮೂಲಕ ನಾವು ಇದನ್ನು ಸ್ವಲ್ಪ ಒಂಚೂರು ಮೇಂಟೈನ್ ಮಾಡಿ ಅದೇ ಸವರುವಂಥ ಎಲೆಗಳನ್ನು ಕೊಂಬೆಗಳನ್ನು ನಮ್ಮ ಅಕ್ಕಪಕ್ಕದ ಗಿಡಗಳಿಗೆ ನೀವು ತ್ಯಾಜ್ಯದ ರೂಪದಲ್ಲಿ ಹಾಕುವಂಥ ಗೊಬ್ಬರ ಮಾಡ್ಕೊಂಡ್ರೆ ನಮ್ಗೆ ಇದರಿಂದ ಉಪಯೋಗ ಇದೆ. ಸೊ ಇದು ನಡೀತೈತಪ್ಪ. ನನಗೆ ಜೀರೋ ಮೇಂಟೆನೆನ್ಸ್ ಇರಬೇಕು, ನನಗೆ ರೇಟು ಏನು 3-4 ಸಾವಿರ ರೂಪಾಯಿ ಕಡಿಮೆ ಆದರೂ ಏನು ಅಡ್ಡಿ ಇಲ್ಲ. ಬಟ್ ಜಾಸ್ತಿ ಕಿರಿಕಿರಿ ಕೊಡಬಾರ್ದು, ನಂಗೆ ರೋಗನೇ ಬರಬಾರ್ದು ಗಿಡಕ್ಕೆ ಅನ್ನೋರು ರೋಬಸ್ಟಾ C/6ಗೆ ಹೋಗ್ರಿ. ಇಲ್ಲಪ್ಪ ನಮಗೆ ರೋಗ ಬಂದರೂ ನಡೀತೈತಿ, ನಾನು ಮೇಂಟೈನ್ ಮಾಡ್ಕೊತೀನಿ, ಬಟ್ ರೇಟ್ ಮಾತ್ರ ಭಾರಿ ಸಿಗ್ಬೇಕು, ನನಗೆ ಒಳ್ಳೆ ಡಿಮ್ಯಾಂಡ್ ಇರ್ಬೇಕು ತಳಿಗೆ, ಆ ಬೀಜಕ್ಕೆ ಒಳ್ಳೆ ಡಿಮ್ಯಾಂಡ್ ಇರಬೇಕು ಅನ್ನೋರು ಅರೇಬಿಕಾ ಚಂದ್ರಗಿರಿಗೆ ಹೋಗ್ಬೋದು. ಸೊ ಇದು ನಿಮಗೆ ಎರಡರದ್ದು ಡಿಫ್ರೆನ್ಸ್ ಹೇಳಿರೋದು. ಬಟ್ ನಾನು ಯೋಚನೆ ಮಾಡಿ ಚೂಸ್ ಮಾಡಿರೋಂಥ ಗಿಡ ನೋಡಿರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳ್ಬಿಟ್ಟು. ಹಿಂಗಿದೆ ಕಾಂಡ. ಇದು 7ರಿಂದ 8 ತಿಂಗಳು ಈ ಥರ ಬುಷಿಯಾಗಿ ಚೆನ್ನಾಗಿ ಬರುತ್ತೆ. ಇದು ಗಿಡ ಎಷ್ಟು ಹಸಿರಾಗಿದೆ ನೋಡ್ಬೋದು. ಗಿಡನ ಈ ರೀತಿ ಬಳಸ್ಬೇಕು. ನಾವೇನಪ್ಪ ಮಲ್ಚಿಂಗ್ ಅಂತ ಬರೀ ಮಲ್ಚಿಂಗ್, ಗಿಡ ಅಕ್ಕಪಕ್ಕದ ಇರುವಂಥ ಕಳೆಗಳನ್ನು ಕಿತ್ತು ಈ ರೀತಿ ನಾವು ಹಾಕಿರ್ತೀವಿ. ಇದೇ ಕಳೆನೇ ನೋಡ್ತಿರ್ಬೋದು ಹಿಂಗೆ ಗೊಬ್ಬರ ಆಗಿ ಹಿಂಗಿರ್ಬೇಕು. ಮಣ್ಣು ಅಂದರೆ ನೋಡಲಿ ಹಿಂಗಿರ್ಬೇಕು. ಈ ರೀತಿ ಗೊಬ್ಬರ ಆಗಿ ಗಿಡಕ್ಕೆ ಸಿಗೋದ್ರಿಂದ ಅದೇ ಗೊಬ್ಬರ ಆಗಿ ನಮಗೆ ಪೋಷಕಾಂಶದ ರೂಪದಲ್ಲಿ ಗಿಡಗಳಿಗೆ ದೊರೆಯುತ್ತೆ. ಅದಕ್ಕೋಸ್ಕರ ಗಿಡ ಚೆನ್ನಾಗಿ ಬರೋದು. ನೋಡಿ ಎಲ್ಲ ಒಂದಕ್ಕಿಂತ ಒಂದು ಚೆನ್ನಾಗಿದಾವೆ ಗಿಡಗಳು. ಕಳೆ ಇದೆಯಲ್ಲ ಅಂತ ಹೇಳ್ಬಿಟ್ಟು ಇದು ಮಾಡಿಬಿಡ್ರಿ. ಕಳೆನೇ ನಮಗೆ ಒಂಥರ ಗೊಬ್ಬರ ಕೊಡೋವಂಥ ಒಂದು ಕಾರ್ಖಾನೆ ಇದ್ದಂಗೆ. ಪ್ರತಿ 2-3 ತಿಂಗಳಿಗೊಮ್ಮೆ ನಾವು ಬ್ರಷ್ ಕಟ್ಟರೆ ಹೊಡೆಯೋದ್ರಿಂದ ಎಲ್ಲ ಕಳೆನೂ ಇಲ್ಲೇ ಬಿದ್ದು ನಮಗೆ ಗೊಬ್ಬರ ಆಗುತ್ತೆ. ಆ ಕಳೆನಲ್ಲೂ ಸಹಿತ ಗಿಡಗಳು ಎಷ್ಟು ಚೆನ್ನಾಗಿ ಪಳ ಹೊಳಿತಿದ್ದಾವೆ ನೋಡಿರಿ. ಈ ಥರ ಶೈನಿಂಗ್ ಇರಬೇಕು. ಈ ಥರ ಇತ್ತು ಅಂತಂದರೆ ಗಿಡ ಚೆನ್ನಾಗಿ ಬರ್ತಿದೆ ಅಂತಲೇ ಅರ್ಥ. ಅದನ್ನು ಈ ವಿಡಿಯೋ ಮುಖಾಂತರ ನಿಮಗೆ ತಿಳಿಸ್ಬೇಕಾಗಿತ್ತು. ಯಾರಿಗಾದರೂ ಏನಾದರೂ ಡೌಟ್ಸ್ ಇದ್ದರೆ ಕಾಫಿ ಗಿಡದ ಬಗ್ಗೆ ಕಮೆಂಟ್ ಮಾಡಿರಿ. ಹೆಂಗೆ ನಡಬೇಕು ಅಂತೆಲ್ಲ ಹೇಳ್ಬಿಡಿ. ನಾನು ನಿಮಗೆ ಏನಿಲ್ಲ, ಎಷ್ಟು ಪಾಕೆಟ್ ಇರುತ್ತಲ್ಲ ಅಷ್ಟು ಗುಂಡಿ ತೆಗೀರಿ. ಸಾಧ್ಯವಾದರೆ ನಿಮ್ಮ ಹತ್ರ ಗೊಬ್ಬರ ಇದ್ದರೆ ಎರೆ ಗೊಬ್ಬರ ಅಂತಾರಲ್ಲ, ಯಾವುದದು ಎರೆಹುಳು ಗೊಬ್ಬರ ಇದ್ದರೆ ಎರೆಹುಳು ಗೊಬ್ಬರ ಹಾಕ್ರಿ. ಇಲ್ಲ ಕೊಟ್ಟಿಗೆ ಗೊಬ್ಬರ ಇದ್ದರೆ ಕೊಟ್ಟಿಗೆ ಗೊಬ್ಬರ, ಒಟ್ಟು ಯಾವುದೇ ರೀತಿ ಸಾವಯವ ಗೊಬ್ಬರ ಇದು ಸಹಿತ ಒಂದು ಸ್ವಲ್ಪ ಹಾಕಂಗಿದ್ರೆ ಹಾಕಿಬಿಟ್ಟು ನಡ್ರಿ. ಇಲ್ಲಪ್ಪ ನಮ್ಮ ಹತ್ರ ಗೊಬ್ಬರ ಇಲ್ಲ ಅಂತಂದವರು ಗುಂಡಿ ತೆಗೆದ್ಬಿಟ್ಟು ಒಳ್ಳೆ ಮಳೆಗಾಲ ಟೈಮಲ್ಲಿ ನಡ್ರಿ. ನಟ್ಬಿಟ್ಟು ಆಮೇಲೆ ಸ್ವಲ್ಪ ಕೇರ್ ಮಾಡಿರಿ ಅಷ್ಟೇ. ಒಂದು ಸ್ವಲ್ಪ ಮೇಲ್ಗಡೆನೇ ಗೊಬ್ಬರ ಹಾಕ್ಬಿಟ್ಟು ಕೇರ್ ಮಾಡಿರಿ, ಚೆನ್ನಾಗಿ ಬರುತ್ತೆ ಗಿಡ. ಇದ್ರ ಬಗ್ಗೆ ಇನ್ನೂ ಏನಾದ್ರು ಮಾಹಿತಿ ಬೇಕಾಯ್ತು ಅಂದರೆ ನೀವು ಕಮೆಂಟ್ಸ್ ಬಾಕ್ಸಲ್ಲಿ ತಿಳಿಸ್ರಿ. ನಾನು ಅದ್ರ ಬಗ್ಗೆ ವೀಡಿಯೋ ಮಾಡ್ತೀನಿ. ಹೆಂಗೆ ನಡಬೇಕು ಅಂತಲೂ ಹೇಳಾಯಿತು, ಎಲ್ಲಿ ನಡಬೇಕು ಅಂತಲೂ ಹೇಳಾಯಿತು. ಪ್ರತಿ ಅಡಿಕೆ ಸಾಲು 2 ಅಡಿಕೆ ಗಿಡದ ನಡುವೆ
ಅಡಿಕೆ ಸಾಲು ಹಿಂಗಿದೆ ಅಂತಂದರೆ 2 ಅಡಿಕೆ ಗಿಡದ ನಡುವೆ ಹಿಂಗೆ 2 ಅಡಿಕೆ ಗಿಡದ ನಡುವೆ ನೆಟ್ಟರೆ ಮುಗಿದೋದು. ಇಷ್ಟ ಕೆಲಸ ಇರೋದು. ಮತ್ತೆ ಮತ್ತೊಂದು ವೀಡಿಯೋ ಜೊತೆಗೆ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಸೊ ಮಚ್. ಟೇಕ್ ಕೇರ್. ಬೈ.